ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ತನ್ನವರೆಲ್ಲರನ್ನೂ ಕಳೆದುಕೊಂಡು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಯಾವ ರೀತಿಯಾಗಿ ನಡ್ಕೊಂಡು ಬರ್ತಾ ಇದ್ದ. ನಡ್ಕೊಂಡು ಬರ್ಬೇಕಾದ್ರೆ ಘನಘೋರವಾಗಿರ್ತಕ್ಕಂಥ ಯುದ್ಧ ಅಂತಕ್ಕಂಥದ್ದು ಯಾವ ರೀತಿಯಾಗಿ ನಡೆದೇ ಇತ್ತು. ಆನೆಗಳು ಯಾವ ರೀತಿಯಾಗಿ ಸತ್ತುತ್ತಿದ್ವು, ರಕ್ತ ಅಂತಕ್ಕಂಥದ್ದು ಕಡಲಿನ ಒಪ್ಪದಿಯಲ್ಲಿ ಹರಿತಾ ಇತ್ತು. ಜೊತೆಗೆ ಅದೇ ಸಂಜೆಯೊಂದಿಗೆ ಅದೇ ರೀತಿಯಾಗಿ ಬರ್ಬೇಕಾದ್ರೆ ಅಲ್ಲೇ ತಮ್ಮ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಸತ್ತಿರ್ತಕ್ಕಂಥ ಒಂದು ಕಳೆ ಬರವನ್ನು ಕೂಡ ನೋಡ್ತಾ ಹೋಗ್ತಾನೆ. ಅವ್ರಿಗೂ ಕೂಡ ಗೌರವವನ್ನು ಸಲ್ಲಿಸಿ ಅಲ್ಲಿಂದ ಮುಂದೆ ಸಾಗ್ತಾ ಹೋಗ್ತಾನೆ. ಇಲ್ಲಿವರೆಗೂ ನೋಡಿದ್ವಿ, ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಅರೆ ಮುಗಿದು ಇದ್ದ ಕಣ್ಮಲ ಅಲರ್ಧ ಮುಖಂ ಕಡಿಯೋದ ಕೈಯು ಅಸುರತರಂ ಹಾಗೆ ಖರ್ಚಿದವರು ಬೆರಸನ್ನೆ ಅನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಧಿಗಳು ಅಳಿದು ಬೆಳೆದನು ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನ್ ಆಜಿ ವೀರನಂ. ನೋಡ್ರಿ, ಈಗ ಅದೇ ಭಾಗದಲ್ಲಿ ಅದೇ ದಿಕ್ಕಿನಲ್ಲಿ ಬರ್ಬೇಕಾದ್ರೆ ಅಭಿಮನ್ಯುವಿನ ಕಳೆ ಬರಹ, ಅಭಿಮನ್ಯು ಸತ್ತು ಬೀಳತಕ್ಕಂಥ ಅಭಿಮನ್ಯು ಕಳೆ ಬರಹ ಅಂತಕ್ಕಂಥದ್ದು ಅವನಿಗೆ ದುರ್ಯೋಧನಿಗೆ ಕಾಣ್ತಾ ಇದೆ. ಅದನ್ನ ಇಲ್ಲಿ ಯಾವ ರೀತಿಯಾಗಿ ರಂಗದಲ್ಲಿ ವರ್ಣನೆ ಮಾಡ್ತಾ ಹೋಗಿದ್ದಾನೆ ಅಂತಕ್ಕಂಥದ್ದ ಅದರ ಅರ್ಥವನ್ನು ನಾವು ನೋಡಿದ್ರೆ, ಅರೆ ಮುಗಿದು ಇದ್ದ ಕಣ್ಮಲ, ಅರ್ಧ ಮುಚ್ಚಿರ್ತಕ್ಕಂಥ ಕಣ್ಣು. ಅದರ ಅರ್ಥಗಳನ್ನ ಗಮನಿಸೋದಾದ್ರೆ ಗಮನಿಸಿ, ಅರ್ಧ ಮುಚ್ಚಿರ್ತಕ್ಕಂಥ ಕಣ್ಣುಗಳು, ಕಣ್ಮಲ, ಕಣ್ಣು ಪ್ಲಸ್ ಮಲ, ಕಣ್ಣೆಂಬ ಮೂಗು, ಕಣ್ಣುಗಳೆಂಬ ಮೂಗುಗಳು ಅರ್ಧ ಮುಚ್ಚಿದ್ವು. ಅಲರ್ಧ ಮುಖ, ಮುಖ ಅಂತಕ್ಕಂಥದ್ದು ಅಲರ್ಧ ಮುಖ, ಅರಳಿರ್ತಕ್ಕಂಥ ಮುಖ ಅಂದ್ರೆ ಯುದ್ಧ ಮಾಡಬೇಕಾದ್ರೆ ಅಷ್ಟು ಚಾಕಚಕ್ಯತೆಯಿಂದ ಅಷ್ಟು ಸಂತೋಷದಿಂದ ಮುಖವನ್ನು ಪೂರ್ತಿಯಾಗಿ ಅಳಿಸ್ಕೊಂಡ್ಬಿಟ್ಟು ಆ ಯುದ್ಧವನ್ನು ಸಂತೋಷದಿಂದ ಸ್ವೀಕರಿಸ್ಬಿಟ್ಟು ಅಷ್ಟು ಚೆನ್ನಾಗಿ ಅಭಿಮನ್ಯು ಅಂತಕ್ಕಂಥವನು ಯುದ್ಧವನ್ನ ಮಾಡ್ತಾ ಇದ್ದ. ಹಾಗಾಗಿ ಮುಖ ಅಂತಕ್ಕಂಥದ್ದು ಅವನು ಸತ್ಕೂತಿದ್ರು ಕೂಡ ಮುಖ ಅಂತಕ್ಕಂಥ ಅಳ್ಕೊಂಡಿತ್ತು, ತುಂಬಾ ಅರಳಿತ್ತು ಮುಖ ಅಂತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಲರ್ಧ ಮಗಂ ಕಡಿಯೋದ ಕೈಯು ಅಂದ್ರೆ ಶತ್ರುರಾಜರ ಪ್ರಹಾರದಿಂದ ಎರಡೂ ಕೈಗಳು ಕೂಡ ಕತ್ತರಿಸಿ ಹೋಗಿದ್ವು. ಕಡಿಯೋದ ಕೈ ಅಂತ ಹೇಳಿದ್ರೆ ಕಡಿಮೆ ಹೋಗಿರ್ತಕ್ಕಂಥ ಕೈಗಳು ಶತ್ರುರಾಜರ ಪ್ರಹಾರದಿಂದ ಅನೇಕ ರಾಜರೆಲ್ಲರೂ ಕೂಡ ಗುಂಪಾಗ್ಬಿಟ್ಟ ಮೇಲೆ ಪ್ರಹಾರವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಎರಡೂ ಶತ್ರುರಾಜರ ಪ್ರಹಾರದಿಂದ ಎರಡೂ ಕೈಗಳು ಕೂಡ ಕತ್ತರಿಸಿ ಹೋಗಿದ್ದಾವೆ. ಈ ರೀತಿಯಾಗಿ ಅಸರುತರಂ ಹಾಗೆ ಖರ್ಚಿದವರು, ನೋಡ್ರಿ, ಅಸರುತರ ಅತಿ ಭಯಂಕರನಾಗಿ ಬಿಟ್ಟು ಅವನು ಏನ್ ಮಾಡ್ತಾನೆ, ಯುದ್ಧ ಭೂಮಿಯಲ್ಲಿ ಹೋರಾಡಿದಾನೆ. ಅಸರುತರ ಅಂತಾರೆ ಅತಿ ಭಯಂಕರವಾಗಿ ಯಾರಿಗೂ ಕೂಡ ಬೊಕ್ಕದೆ ಜಗ್ಗದೆ ವೀರಾವೇಶದಿಂದ ಯುದ್ಧ ಭೂಮಿಯಲ್ಲಿ ರಣರಂಗರ ಭೂಮಿಯಲ್ಲಿ ಏನ್ ಮಾಡ್ತಾ ಹೋಗ್ತಾನೆ, ಎಲ್ಲರೊಂದಿಗೂ ಕೂಡ ಅಷ್ಟೇ ಚೆನ್ನಾಗಿ ಯುದ್ಧ ಮಾಡ್ತಾ ಹೋಗ್ತಾನೆ. ಅಭಿಮನ್ಯು ಪರಾಕ್ರಮವನ್ನ ನೋಡೋದಕ್ಕೆ ಅವರು ಕಣ್ಣು ಕೂಡ ಸಾಲದು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಲ್ಲಿರ್ತಕ್ಕಂಥ ಘಟಾನುಘಟಿ ರಾಜರು ಕೂಡ ಅವನ ಹತ್ರ ಕೂಡ ಹೋಗೋದಕ್ಕೆ ಆಗ್ತಿರಲ್ಲ. ಅಷ್ಟು ಭಯಂಕರವಾಗಿ, ಅತಿ ಭಯಂಕರವಾಗಿ ಇವನ ಯುದ್ಧವನ್ನ ಮಾಡ್ತಾ ಇರ್ತಾರೆ. ಕಚ್ಚಿದವರು ಅಂದ್ರೆ ಅವಳು ಕಚ್ಚಿ ಬಿದ್ದಿದ್ದಾರೆ, ಅವಳಿಗೆ ಅವರ ಶತ್ರುರಾಜರ ಪ್ರಹಾರದಿಂದ ಅವಳನ್ನು ಕಚ್ಚಿಕೊಂಡ್ಬಿಟ್ಟು ಬಿದ್ದಿರ್ತಕ್ಕಂಥದ್ದು ನಾವು ನೋಡ್ಬೋದು. ಜೊತೆಗೆ ಬೆರಸನ್ನೆ ಅನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ, ನೋಡ್ರಿ, ಅನ್ಯ ರಾಜರ ಬಾಣಗಳ ಪ್ರಹಾರದಿಂದ ಇಡೀ ದೇಹ ಅಂತಕ್ಕಂಥದ್ದು ಏನಾಗಿದೆ, ಜರ್ಜರಿತವಾಗಿದೆ. ಇಡೀ ದೇಹ ಅಂತಕ್ಕಂಥದ್ದು ಜರ್ಜರಿತವಾಗಿದೆ. ಈ ರೀತಿಯಾಗಿ ಇರ್ತಕ್ಕಂಥ ದೇಹದಲ್ಲಿ ನವ ಲೋಹಿತ ವಾರ್ತೆಗಳು ಅಳಿದು ಬೆಳೆದನು. ಲೋಹಿತ ವಾರ್ತೆ ಅಂತ ಹೇಳಿದ್ರೆ ರಕ್ತದ ಕಡಲಿನಲ್ಲಿ ನವ ಯೌವನದಲ್ಲಿರ್ತಕ್ಕಂಥ ಅಭಿಮನ್ಯು ಕುಮಾರ ಆ ರಕ್ತದ ಕಡಲಿನಲ್ಲಿ ಅಳಿದು ಬಿಳಿದನು. ಅಂದ್ರೆ ಆ ರಕ್ತದ ಕಡಲಿನಲ್ಲಿ ಅವನನ್ನ ಮುಳುಗಿಸಿ ಎತ್ತಿಟ್ಟಂತೆ ಇತ್ತು. ಅಳದು ಅಂತ ಹೇಳಿದ್ರೆ ಮುಳುಗಿಸಿ ಅವನನ್ನು ಅದೇ ರಕ್ತದ ಕಡಲಿನಲ್ಲಿ ಅವನ ಪೂರ್ತಿ ದೇಹವನ್ನು ಮುಳುಗಿಸ್ಬಿಟ್ಟು ಎತ್ತಿಟ್ಟಂತೆ ಇತ್ತು. ಅಷ್ಟು ಪೂರ್ತಿಯಾಗಿ ದೇಹ ಅಂತಕ್ಕಂಥದ್ದು ರಕ್ತಸಿಕ್ತವಾಗಿತ್ತು ಪೂರ್ತಿಯಾಗಿ. ಯಾಕಂದ್ರೆ ಅಷ್ಟು ಜನರ ಮೇಲೆ ಪ್ರಹಾರ ಅಂತಕ್ಕಂಥದ್ದು ಮಾಡಿದ್ರು. ಅವರ ಪ್ರಹಾರ ಮಾಡೋದಕ್ಕೆ ಸಿಕ್ಬಿಟ್ಟು ಇಡೀ ದೇಹ ಅಂತಕ್ಕಂಥದ್ದು ಏನಾಗಿತ್ತು, ಪೂರ್ತಿಯಾಗಿ ಅಸ್ತವ್ಯಸ್ತವಾಗಿತ್ತು. ಆ ರೀತಿಯಾಗಿ ಅವನು
ಆ ಕುರುಕ್ಷೇತ್ರ ಭೂಮಿಯಲ್ಲಿ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದ. ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನ್ ಆಜೀವಿರನು. ಕುರುಪತಿ ಅಂತ ಹೇಳಿದ್ರೆ ದುರ್ಯೋಧನ ನೋಡ್ತಾ ಇದ್ದಾನೆ, ಅಭಿಮನ್ಯು ಕುಮಾರನನ್ನ ನೋಡ್ತಾ ಇದ್ದಾನೆ. ಆಜೀವಿರನು, ಆಜೀವನದಲ್ಲಿ ಯುದ್ಧ ಮಾಡ್ತಕ್ಕಂಥ ವೀರನನ್ನ, ಯುದ್ಧ ಮಾಡಿಬಿಟ್ಟು ವೀರಮರಣವನ್ನು ಹೋಗ್ಬಿಟ್ಟು ಆ ರೀತಿಯಾಗಿ ಇದ್ದಿರ್ತಕ್ಕಂಥ ವೀರನನ್ನ ಯಾರು ನೋಡ್ತಾ ಇದ್ದಾರೆ? ಕುರುಪತಿ ಆಗಿರ್ತಕ್ಕಂಥ ದುರ್ಯೋಧನ ಅಭಿಮನ್ಯು ಆ ರೀತಿ ಸತ್ತಿರ್ತಕ್ಕಂಥ ಸನ್ನಿವೇಶವನ್ನ ಯಾವ ರೀತಿಯಾಗಿ ಬಿದ್ದಿದ್ದಾನೆ, ಏನೇನಾಗಿದೆ ಅನ್ನತಕ್ಕಂಥದ್ದೆಲ್ಲವನ್ನು ಕೂಡ ಅಲ್ಲಿ ಹೋಗ್ಬಿಟ್ಟು ನೋಡ್ತಾ ಇದ್ದಾನೆ. ನೀವು ಇನ್ನೊಂದು ನೆನಪಿರ್ಬೇಕು ನಿಮಗೆ, ಚಕ್ರವ್ಯೂಹವನ್ನ ಅದನ್ನು ಕಥೆನ ಮುಂದೆ ಹೇಳ್ತದೆ ಮುಂದಿನ ಪದ್ಯದಲ್ಲಿ. ಈ ರೀತಿಯಾಗಿ ಕುರುಪತಿ ದುರ್ಯೋಧನ ಆಗಿರ್ತಕ್ಕಂಥವನು ಅಭಿಮನ್ಯು ಕುಮಾರ ವೀರಾವೇಶದಿಂದ ಹೋರಾಡ್ಬಿಟ್ಟು ಅಲ್ಲಿ ಸತ್ತು ಬಿದ್ದಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗಬಹುದು. ಮುಂದೆ ನೋಡಿ ವಚನ, ಅಂತೂ ಆತನಂ ಐಕ್ಯೇತನಂ ನೋಡಿ. ಅಂತೂ ಈ ರೀತಿಯಾಗಿ ಬಿದ್ದಿರ್ತಕ್ಕಂಥ ಅಭಿಮನ್ಯುವನ್ನ ಆತನಂ ಐಕ್ಯೇತನಂ ನೋಡಿ. ಐಕ್ಯೇತನ ಅಂತ ಹೇಳಿದ್ರೆ ಸರ್ಪಧ್ವಜವನ್ನು ಹೊಂದಿರ್ತಕ್ಕಂಥವನು ಯಾರು? ದುರ್ಯೋಧನ ಅಭಿಮನ್ಯು ಯುದ್ಧ ಭೂಮಿಯಲ್ಲಿ ಈ ರೀತಿ ಸಾವಿಗೀಡಾಗಿ ಬಿದ್ದಿರ್ತಕ್ಕಂಥದ್ದನ್ನ ದುರ್ಯೋಧನ ನೋಡ್ತಾ ಇದ್ದಾನೆ. ದುರ್ಯೋಧನ ನೋಡಿದ ಮುಂದೆ ಗುರು ಪಂಡಿತ ಚಕ್ರಯುಗ ರಚನೆ ಪೆರರ್ಗೆ ಇದು ಉಗಲದ ಕೊಕ್ಕು ರಣ ಜೀರದೊಳ್ ಅರಿ ನೃಪರಂ ಇಕ್ಕಿದ ನರಸುತ ನಿನ್ನೊರಗೆ ದೊರೆಗೆ ಗಂಡರು ಮಾಡರೆ. ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದಾರೆ ಗುರು ಪಂಡಿತ. ಗುರು ಅಂತ ಹೇಳಿದ್ರೆ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂಥ ಚಕ್ರವ್ಯೂಹವನ್ನ ಭೇದಿಸಿ ಒಳಗೋಗ್ಬಿಟ್ಟು ಚಕ್ರವ್ಯೂಹವನ್ನು ಕೊಕ್ಕು ಪೆರರ್ಗೆ ಇದು ಉಗಲದ. ಯಾರಿಗೂ ಕೂಡ ತಿಳಿದಿಲ್ಲ, ಯಾರಿಗೂ ಕೂಡ ದ್ರೋಣಾಚಾರ್ಯತಕ್ಕಂಥ ಚಕ್ರವ್ಯೂಹವನ್ನ ಪ್ರವೇಶ ಮಾಡೋದು ಕೂಡ ಆಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ಚಕ್ರವ್ಯೂಹವನ್ನ ಭೇದಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅಂತಕ್ಕಂಥದ್ದು ಇರೋದು ಅರ್ಜುನ ಮತ್ತೆ ಶ್ರೀಕೃಷ್ಣನಿಗೆ ಮಾತ್ರ ಇದ್ರ ಬಗ್ಗೆ ಗೊತ್ತಿತ್ತು. ಇನ್ಯಾರಿಗೂ ಕೂಡ ಇದರ ಅರಿವಿರಲಿಲ್ಲ. ಎಂತ ಚಕ್ರವ್ಯೂಹವನ್ನು ರಚಿಸಿದ್ರು ಕೂಡ ಅದನ್ನ ಭೇದಿಸೋದು ಹೇಗೆ, ಅದರಿಂದ ಮತ್ತೆ ಬೇಯಿಸ್ಬಿಟ್ಟು ಒಳಗೋಗ್ಬಿಟ್ಟು ಯುದ್ಧವನ್ನು ಮಾಡ್ಕೊಂಡು ಅದರಿಂದ ಮತ್ತೆ ಹೊರಗೆ ಬರೋದು ಹೇಗೆ ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಅಭಿಮನ್ಯುವಿಗೆ ಇದನ್ನ ಪ್ರವೇಶ ಮಾಡೋದು ಅಷ್ಟೇ ಗೊತ್ತಿತ್ತು. ಪ್ರವೇಶ ಮಾಡಿಬಿಟ್ಟು ಹೊರಗೆ ಬರೋದು ಗೊತ್ತಿರಲಿಲ್ಲ. ಹೊರಗೆ ಹೆಂಗ್ ಬರಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೆ ಗೊತ್ತಿರಲಿಲ್ಲ. ತಾಯಿ ಗರ್ಭದಲ್ಲಿ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮ ಚಕ್ರವ್ಯೂಹದ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಚಕ್ರವ್ಯೂಹದ ಕಥೆಯನ್ನು ಹೇಳ್ತಾ ಹೋದಾಗ ಅಭಿಮನ್ಯುವಿನ ತಾಯಿ ಆ ಕಥೆಯನ್ನು ಕೇಳ್ಕೊಳ್ತಾ ಹಾಗೆ ಮಲಗ್ತಾಳೆ. ಅದು ಚಕ್ರವ್ಯೂಹವನ್ನು ಪ್ರವೇಶ ಮಾಡೋದನ್ನು ಮಾತ್ರ ಕಥೆ ಬಂದಿರುತ್ತೆ. ಅವಳು ಮಲಗಿದ್ದನ್ನು ನೋಡ್ಬಿಟ್ಟು ಕಥೆಯನ್ನ ಶ್ರೀಕೃಷ್ಣ ಅಲ್ಲಿಗೆ ನಿಲ್ಲಿಸ್ತಾನೆ. ಅಷ್ಟು ಮಾತ್ರ ಯಾರಿಗೆ? ಅಭಿಮನ್ಯುವಿಗೆ ಗೊತ್ತಿರ್ತಿದೆ. ಅಷ್ಟು ಮಾತ್ರ ಕೇಳಿಸ್ಕೊಂಡಿರ್ತಾನೆ. ಹೊಟ್ಟೆ ಒಳಗೆ ಇದ್ಕೊಟ್ಬಿಟ್ಟು ಈ ಕಥೆಯನ್ನ ಕೇಳಿಸ್ಕೊಂಡಿರ್ತಾನೆ. ಹಾಗಾಗಿ ಚಕ್ರವ್ಯೂಹ ರಚನೆ ಮಾಡಿದಾಗ ಅಂತ ಸಂದರ್ಭದಲ್ಲಿ ಅಲ್ಲಿ ಅರ್ಜುನ ಅಂತಕ್ಕಂಥದ್ದು ಇರಲಿಲ್ಲ. ಅರ್ಜುನ ಬೇರೆ ಕೆಲಸದ ಒತ್ತಡದಿಂದ ಇಂಡಿಯಾದ ಕಾರಣಕ್ಕ ಆ ಪ್ರದೇಶದಲ್ಲಿ ಇರಲಿಲ್ಲ. ಆ ಸಮಯದಲ್ಲಿ ಕೌರವರು ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನ ಮಾಡಿದಾಗ ಒಂದು ಚಿಂತೆಗಳಾಗುತ್ತೆ. ಚಕ್ರವ್ಯೂಹವನ್ನು ಬೇಯಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಅರ್ಜುನನಿಗೊಬ್ಬನಿಗೆ. ಅರ್ಜುನನು ಕೂಡ ಇಲ್ವಲ್ಲ ಇಲ್ಲಿ ಹೆಂಗ ಯುದ್ಧವನ್ನ ಮಾಡೋದು ಸೋಲು ಉಟ್ಕೊಂಡಂಗೆ ಆಗುತ್ತೆ ಅಂತ ಚಿಂತೆ ಮಾಡ್ಬೇಕಾದ್ರೆ ಆಗ ಅಭಿಮನ್ಯು ಹೇಳ್ತಾನೆ, ನನಗೆ ಚಕ್ರವ್ಯೂಹ ಅಂತಕ್ಕಂಥದ್ದು ಬೇಸೋದಕ್ಕೆ ಬರುತ್ತೆ, ಬೇಸ ಒಳಗೆ ಹೋಗ್ಬನ್ನಿ ನಾನು, ಆದ್ರೆ ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಅದನ್ನ ಈ ಕಥೆ ನಾನು ಅವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ನಾನು ಕೇಳಿ ತಿಳ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಇರ್ತಕ್ಕಂಥ ಪಾಂಡವರು ಆಯ್ತು ನೀವು ಬೇಯಿಸಿ ಒಳಗೋಗಿ ನೀವು ಹಿಂದೆನೆ ನಾವು ಬರ್ತೀವಿ, ಯುದ್ಧವನ್ನು ಪೂರ್ತಿ ಗೆದ್ಕೊಂಡೆ ಒಳಗೆ ಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಯುದ್ಧ ಪ್ರಾರಂಭವಾಗುತ್ತೆ. ಚಕ್ರವ್ಯೂಹವನ್ನು ಬೇಯಿಸ್ಬಿಟ್ಟು ಅಭಿಮನ್ಯು ಒಳಗೆ ಹೋಗ್ತಾನೆ. ಒಳಗೆ ಹೋದ ತಕ್ಷಣ ಇಲ್ಲಿ ಕಡೆ ಒಬ್ಬ ನಿಂತಾನೆ ಜಯದ್ರಥ ಅಂತೇಳಿ, ಅವನಿಗೊಂದು ವರ ಇರುತ್ತೆ. ಯುದ್ಧದ ಸಂದರ್ಭದಲ್ಲಿ ಪಾಂಡವರನ್ನ ಒಂದು ದಿನ ತಟಸ್ಥವಾಗಿ ನಿಲ್ಲಿಸ್ತಕ್ಕಂಥ ವರ ಅಂತಕ್ಕಂಥದ್ದು ಅವನಿಗಿರುತ್ತೆ. ಆ ಸಂದರ್ಭದಲ್ಲಿ ಅಭಿಮನ್ಯು ಒಳಗೆ ಚಕ್ರವ್ಯೂಹದ ಒಳಗೆ ಹೋದ ತಕ್ಷಣ ಇವನೇನ್ ಮಾಡ್ತಾನೆ, ಜಯದ್ರಥ ಅಥವಾ ಸೈಂಧವ ಅಂತಕ್ಕಂಥವನು ಉಳಿದ ಪಾಂಡವರನ್ನು ತಟಸ್ಥವಾಗಿ ನಿಲ್ಲಿಸ್ತಾ ಹೋಗ್ತಾನೆ. ಇಡೀ ಚಕ್ರವ್ಯೂಹ ಸುತ್ತು ಪೂರ್ತಿ ಧೂಳು ನಗಿಸ್ತಾ ಹೋಗ್ತಾನೆ. ಆಗ ಪ್ರವೇಶ ಮಾಡಿರ್ತಕ್ಕಂಥ ಅಭಿಮನ್ಯು ಕುಮಾರ ವೀರಾವೇಶದಿಂದ ಎಲ್ಲಾ ರಾಜರನ್ನ ಸೈನಿಕರನ್ನ ಸದೆ ಬಂದ್ಬಿಟ್ಟು ಎಲ್ಲಾ ರೀತಿಯ ವೀರಾವೇಶದಿಂದ
ಹೋರಾಡ್ತಾ ಹೋಗ್ತಾನೆ. ಆಗ ಅವನನ್ನ ವೀರಾವೇಶದಿಂದ ಹೋರಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಯಾವುದೇ ರಾಜರು ಕೂಡ ಹತ್ರಕ್ಕೂ ಕೂಡ ಹೋಗೋದಕ್ಕಾಗಲ್ಲ, ಭಯ ಪಡ್ಕೊಂಡಿರ್ತಾರೆ. ಆ ರೀತಿ ವೀರಾವೇಶದಿಂದ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿದಾಗ ಮೋಸದಿಂದ ಅವನ ರಥದ ಚಕ್ರವನ್ನು ಮುರಿದ್ಬಿಟ್ಟು, ರಥದ ಚಕ್ರ ಮುರಿದ್ರು ಕೂಡ ಮತ್ತೆ ವೀರಾವೇಶದಿಂದ ಹೋರಾಡಬೇಕಾದ್ರೆ ಹಿಂದಿನಿಂದ ಕರ್ಣ ಏನ್ ಮಾಡ್ತಾನೆ, ಅವನ ಬಿಲ್ಲಿಗೆ ಬಾಣ ಮುರಿಬಿಟ್ಟು ಅವನು ಬಿಲ್ಲನ್ನು ಕೂಡ ಮುರಿತಾನೆ. ಬಿಲ್ಲು ಮುರಿದ್ರು ಕೂಡ ಚಿಂತೆಗೀಡಾಗದೆ ಅವನು ರಥದ ಚಕ್ರವನ್ನು ಕೂಡ ಇಟ್ಕೊಂಡ್ಬಿಟ್ಟು ವೀರಾವೇಶದಿಂದ ಹೋರಾಡತಕ್ಕಂಥ ಸನ್ನಿವೇಶವನ್ನು ಕೂಡ ನಾವು ಗಮನಿಸಬಹುದು. ಆ ರೀತಿ ಹೋರಾಡಬೇಕಾದ್ರೆ ಶತ್ರು ರಾಜರ ಬಾಣಗಳ ಪ್ರಹಾರದಿಂದ ಅಥವಾ ಕತ್ತಿ ಗುರಾಣಿಗಳ ಎಲ್ಲವನ್ನೂ ಕೂಡ ಹಿಡ್ಕೊಂಡು ಹೋರಾಡೋದು ಕೂಡ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟವನ್ನ ಏನ್ ಮಾಡ್ತಾರೆ, ಸಾಗಿಸ್ತಾರೆ. ಅವನು ಯುದ್ಧದಲ್ಲಿ ವೀರಮರಣವನ್ನ ಹೊಂದ್ತಾ ಹೋಗ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಚಕ್ರವ್ಯೂಹವನ್ನ, ನಮ್ಮ ಗುರುಗಳ ಚಕ್ರವ್ಯೂಹವನ್ನ ದುರ್ಯೋಧನಲ್ಲಿ ಶತ್ರುಮುಖನಾಗಿದ್ದರೂ ಕೂಡ ಅವನ ವೀರತ್ವವನ್ನ, ಅವನ ಪರಾಕ್ರಮವನ್ನ ಇಲ್ಲಿ ಕೊಂಡಾಡ್ತಿದ್ದೀನಿ, ಅದನ್ನ ನಾವು ಮರಿತಿಲ್ಲ. ಅದಕ್ಕಾಗಿ ನಾವು ಹೇಳ್ತೀವಿ ಛಲದೋಳು ದುರ್ಯೋಧನ ಅಂತೇಳಿ. ಛಲಕ್ಕೆ ಅವನು ಬೆಲೆ ಕೊಡ್ತಕ್ಕಂಥವ್ರು, ಪರಾಕ್ರಮಕ್ಕೆ ಅವನು ಬೆಲೆ ಕೊಡ್ತಕ್ಕಂಥವ್ರು. ಆ ಕಾರಣದಿಂದ ಹೇಳ್ತಿದ್ದೇನೆ, ನಮ್ಮ ಗುರುಗಳು ರಚಿಸಿರ್ತಕ್ಕಂಥ ಚಕ್ರವ್ಯೂಹವನ್ನು ಯಾರ ಕೈಲಿ ಕೂಡ ಬೇಸೋದಕ್ಕೆ ಆಗೋಲ್ಲ. ಅದನ್ನು ಒಳ ಹೋಗ್ಬಿಟ್ಟು ರಣಜೀವನದೊಳಗೆ ಅಂದ್ರೆ ಯುದ್ಧ ಭೂಮಿಯಲ್ಲಿ ನೋಡ್ರಿ ಅರಿವಿಗೊಬ್ಬರನ್ನು ಇಕ್ಕಿ ಶತ್ರು ರಾಜರನ್ನ ಸಂಹಾರ ಮಾಡಿಬಿಟ್ಟು, ಶತ್ರು ರಾಜರನ್ನು ಹೋರಾಟ ಮಾಡಿಬಿಟ್ಟು ಅರಿವಿಗೊಬ್ಬರನ್ನ ಶತ್ರು ರಾಜರನ್ನ ಎಲ್ಲರನ್ನೂ ಸಂಹಾರ ಮಾಡಿಬಿಟ್ಟು ಮಾಡಿದೀಯಾ. ಈ ರೀತಿಯ ಯುದ್ಧ ಅಂತ ನೀನು ಮಾಡಿದೀಯಾ. ನರಸುತ, ನರ ಅಂತ ಹೇಳಿದ್ರೆ ನೋಡ್ರಿ ಬಣ್ಣು ಅಂತ ಹೇಳಿದ್ರೆ ರಚಿಸುವಂತೇಳಿ, ಮುಗಲ್ ಪ್ರವೇಶಿಸಲು ಯಾರಿಗೂ ಆಗೋದಿಲ್ಲ. ನೀನಂತದ್ದನ್ನ ಪ್ರವೇಶ ಮಾಡಿದೀಯ ರಣಜೀವ ಯುದ್ಧ ಭೂಮಿಯಲ್ಲಿ. ಆ ಯುದ್ಧ ಭೂಮಿಯಲ್ಲಿ, ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಆ ಚಕ್ರವ್ಯೂಹವನ್ನು ಬೇಯಿಸ್ಬಿಟ್ಟು ಹೋಗ್ಬಿಟ್ಟು ರಾಜ ಯುದ್ಧ ಭೂಮಿಯಲ್ಲಿ ಶತ್ರು ರಾಜರನ್ನ ಅರಿವಿಗೊಬ್ಬರನ್ನ ಅಲ್ಲಿ ಶತ್ರು ರಾಜರ ಎಲ್ಲವನ್ನೂ ಕೂಡ ನೀನು ಕೊಂದಿದೀಯಾ. ಪರಾಕ್ರಮಶಾಲಿಯಾಗಿ ಹೋರಾಡಿದೀಯಾ. ಓ ಅರ್ಜುನ ಕುಮಾರನೇ, ನರಸುತ್ತನೆ, ನರಾಂತರದಲ್ಲಿ ಅರ್ಜುನ ನಿಂತಿರಲಿ. ಓ ಅರ್ಜುನ ಸುತ್ತನೆ, ನರಸುತ್ತಾನೆ ದೊರೆಗೆ ಗಂಡನ ಒಳಗೆ ಅಂದ್ರೆ ನಿನ್ನಂತ ಪರಾಕ್ರಮಿಗಳು ಮತ್ತೊಬ್ಬರಿದ್ದಾರೆ. ಸರಿಸಮನ ಯಾರಿದ್ದಾರೆ? ಹೊರೆ ಸರಿಸಮ. ನಿನಗೆ ಸರಿಸಮನಾಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆಯೇ? ನಿನ್ನೊಳಗೆ ಗಂಡನ ಒಳಗೆ ನಿನ್ನಷ್ಟು ಸರಿಸಮನಾಗಿರ್ತಕ್ಕಂಥವ್ರು ಮತ್ತೊಬ್ರು ಯಾರಾದ್ರೂ ಇದ್ದಾರೆ? ಯಾರು ಕೂಡ ಇಲ್ಲ. ಅಷ್ಟೊಂದು ಪರಾಕ್ರಮವನ್ನ ಹೊಂದಿರ್ತಕ್ಕಂಥವನು ನೀನು ಅರ್ಜುನ ಸುತ್ತನೆ, ಅಭಿಮನ್ಯು ಕುಮಾರನೇ ಅಂತ ಹೇಳಿಬಿಟ್ಟು ಅವನ ಪರಾಕ್ರಮಗಳ ಬಗ್ಗೆ ತುಂಬು ಹೃದಯದಿಂದ ದುರ್ಯೋಧನ ಆಡಿ ಹೊಗಳ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಶತ್ರುವಿನ ಮಗನಾಗಿದ್ದು ಕೂಡ ಅವನ ಪರಾಕ್ರಮವನ್ನು ಪೂರ್ತಿಯಾಗಿ ಹೊಗಳ್ತಕ್ಕಂಥದ್ದು ದುರ್ಯೋಧನ ಮಾಡತಕ್ಕಂಥ ಕೆಲಸ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊಳ್ಬಹುದು. ಅಷ್ಟೊಂದು ಪರಾಕ್ರಮಿಯಾಗಿದ್ದ ಅಭಿಮನ್ಯು. ಆದರೂ ಕೂಡ ತುಂಬಾ ಚಿಕ್ಕ ವಯಸ್ಸಿಗೆ ಅವನು ವೀರಮರಣವನ್ನ ಹೊಂದ್ತಾ ಹೋಗ್ತಾನೆ. ಮತ್ತೆ ಮುಂದುವರೆದು ಹೇಳ್ತಾ ಹೋಗ್ತಾರೆ, ಅಸಂಬಲ ಭವತ್ ವಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನ ನಾನ್ ಇನಿತಂ ಪ್ರಾರ್ಥಿಸುವೆನು. ಅಭಿಮನ್ಯು ನಿಜ ಸಾಹಸ ಏಕದೇಶಂ ಆನುಮಾನಂ ಏಗ ಅಕ್ಕೆಗಳ ಯಮಗೆ ಅಕ್ಕೆಗಳ ಅಸಂಬಲ ಭವತ್ ವಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನ ನಾನ್ ಇನಿತಂ ಪ್ರಾರ್ಥಿಸುವೆನು. ಅಭಿಮನ್ಯು ನಿಜ ಸಾಹಸ ಏಕದೇಶಂ ಆನುಮರಣಂ ಯಮಗ ಅಕ್ಕೆಗಡ. ಮತ್ತೆ ಏನ್ ಮಾಡ್ತಿದ್ದಾರೆ ದುರ್ಯೋಧನ? ಹೇಳ್ತಾ ಇದ್ದಾರೆ, ಅವನ ಕಡೆ ಬರೋದ್ಬಿಟ್ಟು ಅಸಮಬಲ ಭವತ್ ವಿಕ್ರಮ ಬಿಡಿಸ್ಕೊಳ್ಳೋದಿಗೆ ಭವತ್ ವಿಕ್ರಮ ನಿನ್ನ ಶೌರ್ಯ. ಭವತ್ ವಿಕ್ರಮ ಅಂತ ಹೇಳಿದ್ರೆ ನಿನ್ನ ಶೌರ್ಯ ಅಂತಕ್ಕಂಥದ್ದು ಅಸಂಭವವಾದದ್ದು. ನಿನ್ನ ಶೌರ್ಯ ಅಂತಕ್ಕಂಥದ್ದು ಅಸಂಭವವಾದದ್ದು. ನಿಜ ಸಾಹಸ ನಿನ್ನ ಪರಾಕ್ರಮ. ನಿಜ ಸಾಹಸ ಅಂತ ಹೇಳಿದ್ರೆ ನಿನ್ನ ಪರಾಕ್ರಮ. ಅಸಂಭವಂ ಪೆರರ್ಗೆ ನಿನ್ನ ನಾನು ನೀತಂ ಪ್ರಾರ್ಥಿಸುತ್ತೇನೆ. ನಿನ್ನ ಸಾಹಸ ಅಂತಕ್ಕಂಥದ್ದು ಅಸಂಭವವಾದದ್ದು, ಅದ್ವಿತೀಯವಾದದ್ದು. ನಾನು ನಿನ್ನಲ್ಲಿ ಈ ಸಾಹಸ ಪರಾಕ್ರಮ ಅಂತಕ್ಕಂಥದ್ದು ಮತ್ತೊಬ್ಬರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನಲ್ಲಿ ಬೇಡ್ತಕ್ಕಂಥದ್ದು ಇಷ್ಟೇ. ಅಭಿಮನ್ಯು ಕುಮಾರ, ನಾನು ನಿನ್ನನ್ನ
ಬೇಡ್ತಕ್ಕಂಥದ್ದು ಇಷ್ಟೇ. ಅದು ಏನಪ್ಪಾ ಅಂತ ಹೇಳಿದ್ರೆ, ನಿನ್ನಲ್ಲಿರ್ತಕ್ಕಂಥ ಪರಾಕ್ರಮ, ನಿಜ ಸಾಹಸ, ನಿನ್ನಲ್ಲಿರ್ತಕ್ಕಂಥ ಪರಾಕ್ರಮವಾಗಿ ಒಂದು ಅಂಶನಾದ್ರೂ ಕೂಡ, ಏಕದೇಶ ಅಂತ ಹೇಳಿದ್ರೆ ಒಂದು ಅಂಶನಾದ್ರೂ ಕೂಡ, ನಿನ್ನಲ್ಲಿರ್ತಕ್ಕಂಥ ಪರಾಕ್ರಮವು ನನ್ನಲ್ಲಿ ಏನಾದ್ರೂ ಒಂದು ಅಂಶನಾದ್ರೂ ಕೂಡ ಇದ್ದಿದ್ದೇ ಆದ್ರೆ, ನಿನ್ನಲ್ಲಿ ಏನು ಪರಾಕ್ರಮ, ವೀರತ್ವ ಅದೆಲ್ಲವೂ ಇದೆ, ಅದರಲ್ಲಿ ಒಂದು ಅಂಶನಾದ್ರೂ ಕೂಡ ನನ್ನಲ್ಲಿದ್ರೆ ಏಕದೇಶ ಅಂತ ಹೇಳಿದ್ರೆ ಒಂದು ಅಂಶನಾದ್ರೂ ನನ್ನಲ್ಲಿದ್ರೆ ನನಗೆ ಅನುಮರಣ, ನಿನಗೆ ಬಂದಿರತಕ್ಕಂಥ ಅನುಗುಣವಾದ ಮರಣ ಅಂತಕ್ಕಂಥದ್ದು ನನಗೂ ಕೂಡ ಬಂದಿರಲಿ. ಅಂದ್ರೆ ನಿನಗೆ ಬಂದಿರತಕ್ಕಂಥ ವೀರಮರಣ ಅಂತಕ್ಕಂಥದ್ದು ಕೂಡ ನನಗೂ ಕೂಡ ಬರಲಿ. ಯಾವಾಗ ಬರಲಿ? ನಿನ್ನಲ್ಲಿರ್ತಕ್ಕಂಥ ಪರಾಕ್ರಮ, ವೀರತ್ವ, ಶೌರ್ಯತ್ವ ಅದೆಲ್ಲವೂ ಕೂಡ ನನ್ನಲ್ಲಿ ಏನಾದರೂ ಒಂದು ಅಂಶ ಇದ್ರೆ, ಇನ್ನೊಂದು 3 ಪಟ್ಟಿದೆ, ಅದರಲ್ಲಿ ಒಂದು ಅಂಶ ನನ್ನಲ್ಲಿ ಏನಾದರೂ ಇದ್ರೆ, ಅಷ್ಟೇ ವೀರತ್ವ, ಅಷ್ಟೇ ಪರಾಕ್ರಮ, ಅಷ್ಟೇ ಶೌರ್ಯತ್ವ ನನ್ನಲ್ಲಿ ಏನಾದರೂ ಒಂದು ಅಂಶ ಇದ್ರೂ ಕೂಡ ನಿನಗೆ ಬಂದಿರತಕ್ಕಂಥ ವೀರಮರಣ ಅಂತಕ್ಕಂಥದ್ದು, ನಿನಗೆ ಯಾವ ರೀತಿಯಾಗಿರ್ತಕ್ಕಂಥ ವೀರಮರಣ ಅಂತಕ್ಕಂಥದ್ದು ಬಂದಿದೆ, ಅದೇ ರೀತಿಯಾಗಿರ್ತಕ್ಕಂಥ ವೀರಮರಣ ಅಂತಕ್ಕಂಥದ್ದು ನನಗೂ ಕೂಡ ಬರಲಿ. ಅಂಥದ್ದೇ ವೀರಮರಣ ಅಂತಕ್ಕಂಥದ್ದು ನನಗೆ ಬಂದು ಒದಗಲಿ. ಅಷ್ಟೊಂದು ಪರಾಕ್ರಮಶಾಲಿಯಾಗಿದೆಯಾ ನೀನು ಅಂತ ಹೇಳ್ಬಿಟ್ಟು ಅಭಿಮನ್ಯುವನ್ನ ಅಲ್ಲಿ ಹೊಗಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಹೊಗಳ್ಬಿಟ್ಟು ಮತ್ತೆ ಏನ್ ಮಾಡ್ತಾ ನೋಡ್ರಿ ವಚನ, ಎಂದು ಆತ್ಮಗತದೊಡೆ ಬಗೆದು ಅಂತೂ ಅಭಿಮನ್ಯುಗೆ ಕೈಗಳ ಮುಗಿದು ಗುರುತು ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯುದ್ಧದ ಕಂಠನಾಗಿ ತತ್ ಆಸನ್ನ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವಂದನ ಅರವಿಂದಮಂ ನೋಡಿ. ನೋಡ್ರಿ, ಹೇಳ್ತಾ ಇದ್ದೀನಿ ಇಲ್ಲಿ ಆತ್ಮದಲ್ಲಿ ಈ ರೀತಿಯಾಗಿ ತನ್ನ ಮನಸ್ಸಿನಲ್ಲಿ ಅನ್ಕೊಂಡ್ಬಿಟ್ಟು, ಅಂದ್ರೆ ನನ್ನಲ್ಲಿ ಒಂದು ಅಂಶ ನಾವಿದ್ರೆ ನನಗೆ ಕೂಡ ಈ ವೀರಮರಣ ಬರಲಿ ಅಂತ ಹೇಳ್ಬಿಟ್ಟು ತನ್ನ ಮನಸ್ಸಿನಲ್ಲಿ ಅನ್ಕೊಂಡ್ಬಿಟ್ಟು, ಈ ರೀತಿ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟು ಅಭಿಮನ್ಯುಗೆ ಕೈಗಳ ಮುಗಿದು, ಅಭಿಮನ್ಯು ಕಳೆ ಬರೋಕ್ಕೆ ಕೈಗಳನ್ನ ಮುಗಿದ್ಬಿಟ್ಟು ಆ ದಿಕ್ಕಿನಲ್ಲಿ ಮುಂದಕ್ಕೆ ಸಾಕ್ತಾ ಇರ್ಬೇಕಾದ್ರೆ, ಆ ದಿಕ್ಕಿನಲ್ಲಿ ಬರ್ತಾ ಇರ್ಬೇಕಾದ್ರೆ ತನ್ನ ಮಗನ ನೆನಪಾಗ್ಬಿಟ್ಟು, ತನ್ನ ಮಗನ ಲಕ್ಷ್ಮಣ ಕುಮಾರನ ನೆನಪನ್ನ ಮಾಡ್ಕೊಂಡ್ಬಿಟ್ಟು ಮನ್ಯುದ್ಧದ ಕಂಠನಾಗಿ ಅಂತ ಹೇಳಿದ್ರೆ ಶೋಕಭರಿತವಾದ ಧ್ವನಿವುಳ್ಳವನಾಗಿ, ಅಂದ್ರೆ ಪುತ್ರ ಶೋಕಕ್ಕೊಳಗಾಗಿದ್ದಾನೆ, ಶೋಕಭರಿತವಾಗಿರ್ತಕ್ಕಂಥ ಧ್ವನಿವುಳ್ಳವನಾಗಿ ಮಾತಾಡೋದು ಕೂಡ ಆಗ್ತಾ ಇಲ್ಲ. ಆ ರೀತಿಯಾಗಿ ಮನ್ಯುದ್ಧದ ಕಂಠನಾಗಿದ್ದಾನೆ. ಮನ್ಯುದ್ಧದ ಕಂಠನಾಗಿ ತದಾಸನ ಅಂತ ಹೇಳಿದ್ರೆ ತತ್ ಪ್ಲಸ್ ಆಸನ, ಅದಕ್ಕೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಪ್ರದೇಶದವಳು ತನ್ನ ಕುಮಾರನನ್ನು ಕಂಡು, ಅಲ್ಲೇ ಹತ್ತಿರದಲ್ಲಿ ಅಭಿಮನ್ಯು ಎಲ್ಲಿ ಸತ್ತಿದ್ದೋ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ, ಅದಕ್ಕೆ ಹತ್ತಿರದ ಪ್ರದೇಶದಲ್ಲಿ ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನನ್ನು ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ, ಪುತ್ರ ಸ್ನೇಹಕ್ಕೊಳಗಾಗ್ತಾನೆ, ಪುತ್ರ ಶೋಕಕ್ಕೊಳಗಾಗ್ತಾನೆ, ಪುತ್ರ ಶೋಕಕ್ಕೊಳಗಾಗ್ಬಿಟ್ಟು ಆ ಪುತ್ರನನ್ನು ನೋಡ್ಲೇಬೇಕು ಅನ್ಕೊಂಡ್ಬಿಟ್ಟು, ಏನ್ ಮಾಡ್ತಾನೆ, ಗಾಂಧಾರಿ ನಂದನ ಭಾನುಮತಿ ನಂದನನ್ನ ವದನ ಅರವಿಂದಮಂ ನೋಡ್ರಿ, ಗಾಂಧಾರಿ ನಂದನ ಅಂತ ಹೇಳಿದ್ರೆ ದುರ್ಯೋಧನ, ಭಾನುಮತಿ ನಂದನ ಅಂತ ಹೇಳಿದ್ರೆ ಲಕ್ಷ್ಮಣ ಕುಮಾರ ಅಥವಾ ಲಕ್ಷ್ಮಣ ಕುಮಾರ, ದುರ್ಯೋಧನ ಮಗ. ಈ ರೀತಿಯಾಗಿ ಅಲ್ಲೇ ಸತ್ತು ಬಿದ್ದಿರ್ತಕ್ಕಂಥ ಲಕ್ಷ್ಮಣ ಕುಮಾರನನ್ನ ನೋಡ್ಬಿಟ್ಟು ಪುತ್ರ ಶೋಕಕ್ಕೆ ಒಳಗಾಗ್ಬಿಟ್ಟು ಆ ಸತ್ತಿರ್ತಕ್ಕಂಥ ಪ್ರದೇಶವನ್ನ ಯಾರು, ಗಾಂಧಾರಿಯ ಮಗನಾಗಿರ್ತಕ್ಕಂಥ ದುರ್ಯೋಧನ ಭಾನುಮತಿಯ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನ ಕಳೆಬರವನ್ನ ನೋಡ್ತಾ ಇದ್ದಾನೆ. ಅವನ ಮುಖ ಕಮಲವನ್ನ ಯಾರು ನೋಡ್ತಾ ಇದ್ದಾನೆ, ದುರ್ಯೋಧನ ನೋಡ್ತಾ ಇದ್ದಾನೆ. ನೋಡ್ಬಿಟ್ಟು ಹೇಳ್ತಾ ಹೋಗ್ತಾನೆ, ಜನಕಂಗೆ ಜಲ ಅಂಜಲಿಯಂ ತನುಭವಂ ಕೊಡುವುದು ಉಚಿತಂ, ಅದು ಕೆಟ್ಟು ಈಗಣ್ ನಿನಗೆ ಆ ಕೊಡುವಂತೆ ಆದುದೇ, ತನುಜ ನೀನ್ ಕ್ರಮ ವಿಪರ್ಯಾರ್ಯಂ ಮಾಡುವುದೇ. ಹೇಳ್ತಾ ಇದ್ದರಲ್ಲಿ ಜನಕ ಅಂತ ಹೇಳಿದ್ರೆ ತಂದೆಗೆ ಜಲಾಂಜಲಿಯಂ,
ತಂದೆಗೆ ಜಲದ ನಿಯಮ ಅಂತ ಹೇಳಿದ್ರೆ ಜಲ ಪ್ಲಸ್ ಅಂಜಲಿ ತರ್ಪಣ ಅಂದ್ರೆ ಸತ್ತಾಗ ಎಳ್ಳು ನೀರನ್ನು ಬಿಡ್ತೀವಲ್ಲ ಅದನ್ನ ತರ್ಪಣ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ತರ್ಪಣ ಅಲ್ಲ, ತರ್ಪಣ. ತರ್ಪಣವನ್ನ ತಂದೆಗೆ ಮಗ ತರ್ಪಣವನ್ನ ಕೊಡ್ತಕ್ಕಂಥದ್ದು ಈ ಲೋಕರೂಢಿ. ತರ್ಪಣವನ್ನ ಕೊಡ್ತಕ್ಕಂಥದ್ದು ಈ ಲೋಕರೂಢಿ. ಲೋಕದಲ್ಲಿ ಇಲ್ಲೇ ಚಾಚು ತಪ್ಪದು ಇದೇ ರೀತಿಯಾಗಿ ತಂದೆಗೆ ಮಕ್ಕಳನ್ನು ಕೂಡ ತರ್ಪಣವನ್ನ ನೀಡ್ತಾ ಬಂದಿದ್ದಾರೆ. ತನು ಕೊಡುವುದು ಉಚಿತಂ, ಅದು ಕೆಟ್ಟು ಈಗಳು. ಮಗ ತಂದೆಗೆ ಈ ರೀತಿಯಾಗಿ ಕೊಟ್ಕೊಳ್ತಾ ಬರ್ಬೇಕು, ತರ್ಪಣವನ್ನು ಕೊಟ್ಕೊಳ್ತಾ ಬರಬೇಕು. ಅದು ಲೋಕರೂಢಿಯಾಗಿದೆ. ಆದ್ರೆ ಅದು ಕೆಟ್ಟು ಈಗಳು, ಅದು ಪೂರ್ತಿಯಾಗಿ ಕೆಟ್ಟುಬಿಟ್ಟು ಈಗ ಏನಾಗಿದೆ ಅಂತ ಹೇಳಿದ್ರೆ ನಿನಗೆ ನಾನು ಕೊಡುವಂತಾಗಿದೆ, ನಿನಗೆ ನಾನು ತರ್ಪಣವನ್ನು ಕೊಡುವಂತಾಗಿದೆಯಲ್ಲ, ತಂದೆ ಆಗಿರ್ತಕ್ಕಂಥ ನಾನು ನಿನಗೆ ತರ್ಪಣ ಕೊಡ್ತಕ್ಕಂಥ ಪರಿಸ್ಥಿತಿ ಅನ್ನೋದು ಬಂದಿದೆಯಲ್ಲ, ನೀನು ನನಗೆ ತರ್ಪಣವನ್ನು ಕೊಡಬೇಕಾಗಿತ್ತು. ನಾನು ತಂದೆ, ನೀನ್ ಮಗ, ಇದು ಲೋಕರೂಢಿಯನ್ನು ನಡ್ಕೊಳ್ತಾ ಕೊಡ್ತಿದೆ. ಆದ್ರೆ ಈಗ ಕೆಟ್ಬಿಟ್ಟು ಅದು ಪೂರ್ತಿಯಾಗಿ ಕೆಟ್ಟೋಗ್ಬಿಟ್ಟು ತಂದೆ ಆಗಿರ್ತಕ್ಕಂಥ ನಾನು ನಿನಗೆ ಮಗನಿಗೆ ತರ್ಪಣವನ್ನ ಕೊಡುವಂತೆ ಆಯ್ತಲ್ಲ. ತನೋಜಂ, ಮಗನೇ ನೀನು ಕ್ರಮ ವಿಪರ್ಯಾಯ ಮಾಡುವುದೇ. ಮಗನೇ ನೀನು ಈ ವಿಚಾರದಲ್ಲಿ ಕ್ರಮ ವಿಪರ್ಯಾಯ ಅಂದ್ರೆ ಪದ್ಧತಿ ತಪ್ಪುವುದು, ಕ್ರಮ ವ್ಯತ್ಯಾಸ. ಪದ್ಧತಿಯನ್ನು ಯಾಕೆ ತಪ್ಪಿದೆ, ಕ್ರಮವನ್ನು ಯಾಕೆ ವ್ಯತ್ಯಾಸ ಮಾಡಿದೆ? ನಾನೇ ಭೂಮಿಯಲ್ಲಿ ಮುಂಚೆ ವೀರಮರಣವನ್ನು ಹೊಂದಬೇಕಾಗಿತ್ತು, ನನಗೆ ನೀನು ತರ್ಪಣವನ್ನು ನೀಡಬೇಕಾಗಿತ್ತು. ಆದ್ರೆ ನೀನೇ ಮುಂಚೆ ಸತ್ತೋಗ್ಬಿಟ್ಟು ನೀನು ಪದ್ಧತಿಯನ್ನ ತಪ್ಪೋ ತರ ಮಾಡಿದಲ್ಲ, ಕ್ರಮವನ್ನು ವ್ಯತ್ಯಾಸ ಮಾಡಿದಲ್ಲ. ಇದು ನ್ಯಾಯವಾ? ನಾನು ನಿನಗೆ ತರ್ಪಣ ಕೊಡ್ತಕ್ಕಂಥ ನ್ಯಾಯವಾ? ವಯಸ್ಸಾಗಿರ್ತಕ್ಕಂಥ ನಾನು, ನಿನ್ನ ತಂದೆ ಆಗಿರ್ತಕ್ಕಂಥ ನಾನು ಒಂದು ವೀರಮರಣವನ್ನು ಹೊಂದಬೇಕಾಗಿತ್ತು, ನನಗೆ ನೀನು ತರ್ಪಣವನ್ನು ನೀಡಬೇಕಾಗಿತ್ತು. ಇಲ್ಲಿ ಪೂರ್ತಿಯಾಗಿ ಕ್ರಮ ಅಂತಕ್ಕಂಥದ್ದು ವ್ಯತ್ಯಾಸ ಆಯ್ತು, ಕ್ರಮ ಅಂತಕ್ಕಂಥದ್ದು ಪೂರ್ತಿಯಾಗಿ ಕೆಟ್ಟು ಹೋಯ್ತಲ್ಲ. ಈ ರೀತಿಯಾಗಿ ನೀವು ಮಾಡ್ತಕ್ಕಂಥದ್ದು ನ್ಯಾಯವಾಗಿದೆಯಾ ನಿನಗೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾರೆ? ಪುತ್ರ ಶೋಕಕ್ಕೆ ಒಳಗಾಗಿರ್ತಕ್ಕಂಥ ದುರ್ಯೋಧನ ತನ್ನ ಮಗನ ಕಡೆ ಬರೋಲ್ಲ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ತನ್ನ ದುಃಖವನ್ನ, ದುಮ್ಮಾನವನ್ನ ಪುತ್ರ ಶೋಕದಿಂದ ಒಂದೊಂದಾಗಿ ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಪುತ್ರ ಶೋಕಕ್ಕೆ ಒಳಗಾಗಿದ್ದಾನೆ. ಇಷ್ಟು ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸರಿಯಾದ ರೀತಿ ತಿಳ್ಕೊಳ್ರಿ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದಿನ ಪದ್ಯದಿಂದ ಮುಂದೆ ಮುಂದುವರಿಸ್ತಾ ಹೋಗೋಣ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ ಇವತ್ತಿಗೆ ಪದ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ.